ಸೊ ಗೈಸ್, ಎಲ್ರಿಗೂ ಸ್ವಾಗತ. ಇವತ್ತು ನಾವು ಈ ವಿಡಿಯೋನಲ್ಲಿ ಸ್ಯಾಮ್ಸಂಗ್ S24 ಅಲ್ಟ್ರಾನ ರಿವ್ಯೂ ಅಂಡ್ ಗೇಮಿಂಗ್ ಟೆಸ್ಟ್ ಪ್ರತಿಯೊಂದು ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ, ಫಸ್ಟ್ ಇಂದ ಲಾಸ್ಟ್ ವರೆಗೂ ನೋಡಿ. ಗೇಮರ್ಸ್ಗೆ ಈ ಮೊಬೈಲ್ ನ ಮಾಡಿಕ್ಕಿರೋದು ಅಂತ ಅನ್ಬೋದು. ಬನ್ನಿ ಗಾಯ್ಸ್, ಇವತ್ತು ನಾವು ಈ ಸ್ಯಾಮ್ಸಂಗ್ S24 ಅಲ್ಟ್ರಾನ ಅನ್ಬಾಕ್ಸ್ ಮಾಡೋಣ. ಅಂಡ್ ಇಲ್ಲಿ ಸೀಲ್ ಕೊಟ್ಟಿದ್ದಾರೆ. ಸೀಲ್ ನ ಓಪನ್ ಮಾಡೋದಂದ್ರೆ ತುಂಬಾ ಮಜಾ ಬರುತ್ತೆ ಗೈಸ್. ನಿಮ್ಗೂ ಮಜಾ ಬರುತ್ತಾ ಅಂತ ಕಮೆಂಟ್ ಮಾಡಿ. 2 ಸೀಲ್ ಕೊಟ್ಟವ್ರೆ, ಓಕೆನಾ? ಇಲ್ಲೊಂದು ಮತ್ತೆ ಇಲ್ಲೊಂದು. ಓಕೆ, ಸಹಿ ಸಹಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ಓಕೆ, ನಾನು ಇದಕ್ಕೆ ಈ ಬಾಕ್ಸ್ನ ಓಪನ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಲೈಕ್ ಮಾಡಿದ್ದೀರಾ ಇಲ್ವೋ ನೋಡ್ಕೊಳ್ರಿ. ಆ್ಯಂಡ್ ಇದನ್ನ ಈ ಮೊಬೈಲಲ್ಲಿ ಫ್ರೀ ಫೈರ್ ಕೂಡ ಟೆಸ್ಟ್ ಮಾಡ್ತೀನಿ, ಹೆಂಗೆ ನಡೆಯುತ್ತೆ, ನಮ್ಮ ಗೇಮರ್ಸ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ದಯಮಾಡಿ ಒಂದು ಲೈಕ್ ಹಾಕ್ಕೊಳ್ರಿ. ಹೀಗೆ ಓಪನ್ ಮಾಡಲಾ ಸೊ ಗೈಸ್, ಫೈನಲಿ S24 ಅಲ್ಟ್ರಾ ನಮ್ ಕಣ್ ಮುಂದೆ ಜಿಗಿ ಜಿಗಿ ಅಂತ ಫುಲ್ ಶೈನಿಂಗ್ ಅಲ್ಲಿ ಕಾಣಿಸ್ತಿದೆ. ನನ್ಗಂತೂ ಲಿಟ್ರಲಿ, ನಿಮ್ಗೆ ಕ್ಯಾಮ್ರಾದಲ್ಲಿ ಅಲ್ಲಿ ಚೆನ್ನಾಗಿ ಕಾಣಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ನನ್ಗೆ ಇಲ್ಲಿಂದ ನೋಡ್ತಾ ಇದ್ರೆ ಲಿಟ್ರಲಿ ಫುಲ್ ಫಿದಾಗ್ಬಿಟ್ಟೆ. ಈ ಸ್ಟೈಲು ಯಪ್ಪ, ಇದನ್ನ ಮುಟ್ಕೋಬೇಕಂದ್ರೆ ಒಂಥರ ಫೀಲ್ ಆಗ್ತಿದೆ. ಆ್ಯಂಡ್ ಫೈನಲಿ ಕೈಗೆ ತಗೊಳ್ಳೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಹಿಂಗೆ ತೆಗಿಯೋಣ. ಬಾ, ಲೈಕ್ ಹೆಂಗಿದೆ ಅಂದರೆ ಇದು ನನ್ನ ಮೊಬೈಲ್ನ ಇಟ್ಕೊಂಡಂಗೆ ಇಲ್ಲ ಗೈಸ್, ಒಂದು ಹೆವಿ ಮೆಟೀರಿಯಲ್ನ ಇಟ್ಕೊಂಡಿದ್ದೀನಿ ಅಂತ ಅನ್ಬೋದು. ಆ ಥರ ಫೀಲ್ ಬರುತ್ತೆ. ಇದನ್ನ ರಿವ್ಯೂ ಮಾಡೋಕ್ಕಿಂತ ಮುಂಚೆ ನಾವು ಈ ಬಾಕ್ಸಲ್ಲಿ ಏನೂ ಇಲ್ಲ. ಒಂದು ಹೇಳ್ತೀನಿ, ಇದಕ್ಕೆ ಅವರು ಚಾರ್ಜರ್ ಪ್ರೊವೈಡ್ ಮಾಡಲ್ಲ, ಸಿಮ್ ಎಜೆಕ್ಟಿಂಗ್ ಪಿನ್ ಬರುತ್ತೆ. ಈ ಬಾಕ್ಸಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ, ಓಕೆ, ಸಿಮ್ ಎಜೆಕ್ಟಿಂಗ್ ಪಿನ್ ಇಲ್ಲಿ ಕಾಣಿಸ್ತಿದೆ, ನೋಡ್ಕೊಳ್ಳಿ ಗೈಸ್. ಒಂದು ಸಿಮ್ ಎಜೆಕ್ಟಿಂಗ್ ಪಿನ್ ಕೊಟ್ಟವ್ರೆ ಆ್ಯಂಡ್ ಮ್ಯಾನ್ಯುಯಲ್ಸ್ ಕೊಟ್ಟವ್ರೆ, ಒಂದು ಕೇಬಲ್. ಇಷ್ಟೇ ಇದರಲ್ಲಿ ಪ್ರೊವೈಡ್ ಮಾಡ್ತಿರೋದು. ಚಾರ್ಜಿಂಗ್ ಅಡಾಪ್ಟರ್ ಬೇಕಾದರೆ ನಾವು ಸಪ್ರೇಟಾಗಿ ತಗೋಬೇಕಾಗುತ್ತೆ. ಇನ್ನೇನಿದೆ ನಾವು ನೋಡೋವಂಥದ್ದೇನೂ ಇಲ್ಲ. ಇನ್ನು ಡೈರೆಕ್ಟಾಗೆ ಮೊಬೈಲ್ಗೆ ಹೋಗ್ಬಿಡೋಣ. ಆ್ಯಂಡ್ ಇಲ್ಲಿ ನೋಡಿ, ಈ ಸೀಲ್ ಓಪನ್ ಮಾಡೋಕ್ಕೂ ಒಳ್ಳೆ ಮಜಾ ಬರುತ್ತೆ ಗೈಸ್. ನೋಡಿ. ವಾವ್, ನೈಸ್. ಒಂಥರ ಮಜಾ ಬರುತ್ತೆ. ಆ್ಯಂಡ್ ಈಗ ನಾವು ಪವರ್ ಆನ್ ಮಾಡೋಣ. ಪವರ್ ಬಾಪ. ಓ, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ ಆದರೆ ಆನ್ ಆಗ್ತಿದೆ ಗೈಸ್. ಈಗ ನಾವು ಸ್ಟಾರ್ಟಿಂಗಲ್ಲಿ ಇದ್ದೀವಿ, ಇದನ್ನ ಸೆಟ್ ಮಾಡಬೇಕು. ಅಂಡ್ 32% ಚಾರ್ಜಿಂಗ್ ಇದೆ. ಇವೆಲ್ಲ ನಮ್ಗೆ ಏನು ಅವಶ್ಯಕತೆ ಇಲ್ಲ ಈಗ ಪ್ರೆಸೆಂಟ್. ಅಂಡ್ ಚಾರ್ಜಿಂಗ್ ಕೇಬಲ್ ಇವೆಲ್ಲ ಸೈಡ್ಗೆ ಇಟ್ಬಿಟ್ಟು ನಾವೀಗ ಸೆಟಪ್ ಮಾಡ್ಕೊಳ್ಳೋಣ. ಸೆಟಪ್ ಹೆಂಗ್ ಮಾಡಬೇಕು ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಏನೇನ್ ಮಾಡಬೇಕು ಅಂತ. ಇನ್ನ ಏನೇನ್ ಆಪ್ಷನ್ ಕೇಳುತ್ತೋ ಗೊತ್ತಿಲ್ಲ ನನಗೆ, ಬಟ್ ಎಲ್ಲ ನೀಟಾಗಿ ಸೆಟಪ್ ಮಾಡ್ಕೊಂಡ್ಮೇಲೆ ನಾನು. ಸೊ ಗೈಸ್, ಈ ಡಿವೈಸ್ ಬಂದ್ಬಿಟ್ಟು ಟೈಟಾನಿಯಂ ಗ್ರೇ ಕಲರ್ ಅಲ್ಲಿ ಬರ್ತಾ ಇರೋಂಥದ್ದು. ಇಲ್ಲಿ ನೋಡ್ಕೊಳ್ರಿ, ಫುಲ್ಲು ಕಲರ್ ನೀಟಾಗಿ ಎಷ್ಟು ಶೈನಿ ಕಾಣಿಸ್ತಿದ್ಯೋ. ನಿಮ್ಗೆ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ದೇ ಇರ್ಬೋದು, ಬಟ್ ನನ್ನ ಕೈಯಲ್ಲಿದ್ರೆ ಮಸ್ತ್ ಆಗಿದೆ ಗೊತ್ತಾ. ಕಲರು ಕೈಯಲ್ಲಿ ಇಟ್ಕೊಂಡಿದ್ರು ಅದೇನೋ ಒಂಥರ ಫೀಲ್ ಆಗುತ್ತೆ. ಇದರಲ್ಲಿ ಸ್ಟೋರೇಜ್ ಬಂದ್ಬಿಟ್ಟು 12GB ರ್ಯಾಮ್ ಮತ್ತೆ 512GB ಸ್ಟೋರೇಜ್ ಇರುತ್ತೆ. ಹೆವಿ ಇರುತ್ತೆ. ಗೇಮ್ಸ್ ಆಡೋಕ್ಕಂತೂ ಮಸ್ತ್ ಮಜಾ ಬರುತ್ತೆ ಇದ್ರಲ್ಲಿ ಆಡ್ತಾ ಇದ್ರೆ. ಎಂತ ಗೇಮ್ನಾದ್ರೂ ನೀಟಾಗಿ ಯಾವುದೇ ಲ್ಯಾಗ್ ಇಲ್ದಿರ ಆಡ್ಬೋದು. ಅಂಡ್ ಹಂಗೆ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡ್ಕೊಂಡ್ರೆ 250 ಪೀಕ್ ಬ್ರೈಟ್ನೆಸ್ ಅಂತ ಇರುತ್ತೆ ಇದರಲ್ಲಿ. ನೀವು ಎಂತ ಡೇ ಲೈಟ್ ಅಲ್ಲಾದ್ರೂ ನೀಟಾಗಿ ನೀವು ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಮೊಬೈಲ್ ಅಲ್ಲಿ ಏನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ನೀಟಾಗಿ ಕಾಣಿಸುತ್ತೆ. 6.8 ಇಂಚಸ್ ಡಿಸ್ಪ್ಲೇ ಇರುತ್ತೆ. ಅಂಡ್ ಹಂಗೆ ಇದರಲ್ಲಿ ಬರ್ತಾ ಇರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ 8th ಜನರೇಷನ್ ಅಂತ ಅನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಗೇಮ್ಸ್ಗಂತೂ ಈ ಪ್ರೊಸೆಸರ್ ಅಂತೂ. ಸ್ನ್ಯಾಪ್ ಡ್ರ್ಯಾಗನ್ ಅಂದ್ರೇನೆ ನೀವು ಹೆವಿ ಗೇಮ್ಸ್ ಆಡ್ಬೋದು ಈ ಜನರೇಷನ್ ಅಲ್ಲಿ, ಈ ಪ್ರೊಸೆಸರ್ ಜನರೇಷನ್ ಅಲ್ಲಿ ಅಂತ ಅನ್ಬೋದು. ಅಂಡ್ ಬ್ಯಾಟ್ರಿ ಬಂದ್ಬಿಟ್ಟು 5000 mAh ಇರುತ್ತೆ. ನಾವು ಲಾಂಗ್ ಲಾಸ್ಟ್ ಆಗಿ ಗೇಮ್ಸ್ ಆಡ್ತಾ ಇರ್ಬೋದು. ಗೇಮ್ಸ್ ಆಡಿದ್ರೆ 7 to 8 hours ಕೂಡ ಬರೋ ಚಾನ್ಸಸ್ ಇದೆ ನನ್ಗೆ ಗೊತ್ತಿರೋ ಪ್ರಕಾರ ಗೈಸ್. ಅಂಡ್ ಹಂಗೆ ಇದರಲ್ಲಿ ಒಂದು ಒಳ್ಳೆ ಆಪ್ಷನ್ ಇದೆ AI ಕಡೆಯಿಂದ. ಇಲ್ಲಿ ನೋಡ್ಕೊಳ್ರಿ, ಇಲ್ಲೊಂದು ಆಬ್ಜೆಕ್ಟ್ ಇದೆ. ಈ ಆಬ್ಜೆಕ್ಟ್ನ ನಾವು ಇಲ್ಲಿ ತಗೊಂಡು ಒಂದು ಕ್ಲಿಕ್ ತಗೊಂಡು ಒಂದು ಫೋಟೋ ತಗೊಂಡು ನಾವು ಇದೇ ಥರನೇ ಏನಾದರೂ ಪ್ರಾಡಕ್ಟ್ ತಗೋಬೇಕು ಅಂತಂದ್ರೆ ಇದು ಎಷ್ಟು ಪ್ರೈಸ್ ಇರ್ಬೋದು, ಈ ಥರ ಏನಾದರೂ ರಿಲೇಟೆಡ್ ಏನೇ ಸರ್ಚ್ ಮಾಡ್ಬೇಕಂದ್ರೂ ಈ ಓಮ್ ಬಟನ್ನ ನಾವು ಪ್ರೆಸ್ ಮಾಡಿದ್ರೆ ನಮ್ಗೆ ಇಲ್ಲೊಂದು ಆಪ್ಷನ್ ಬರುತ್ತೆ, ಹಿಂಗೆ ರೌಂಡ್ ಅಪ್ ಮಾಡೋದು. ಹಿಂಗೆ ರೌಂಡ್ ಅಪ್ ಮಾಡಿದ್ರೆ ನಮಗೆ ಇಂಥ ಪ್ರಾಡಕ್ಟ್ಸೇ ನಮಗೆ ಎಲ್ಲೆಲ್ಲಿ ಸಿಗ್ತವೆ ಆ್ಯಂಡ್ ಹೆಂಗೆ ಇದ್ರ ಬಗ್ಗೆ ಎಲ್ಲ ಡೀಟೈಲ್ಸು ಆ್ಯಂಡ್ ವೆರೈಟಿ ಸರ್ಚ್ಗಳು ಸಿಗ್ತವೆ. ನಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿಂದನೇ
ಆರ್ಡರ್ ಕೂಡ ಮಾಡ್ಕೋಬಹುದು ಅಂತ ಅನ್ಬೋದು. ನಾವು ಬಟ್ಟೆ ಆಗಲಿ ಲೈಕ್ ಏನೇ ನಮ್ಮ ದಿನಚರಿ ಐಟಮ್ಸ್ ಏನಿರ್ತಾವ ಅವುಗಳನ್ನೆಲ್ಲ ನಾವು ಈ ತರ ರೌಂಡ್ ಅಪ್ ಮಾಡಿಬಿಟ್ಟು ನಾವು ಇಲ್ಲಿಂದಾನೇ ತಿಳ್ಕೊಬಹುದು ಅಂತ ಅನ್ಬೋದು. ಇದರಲ್ಲಿ ನಾವು ಫ್ರೀ ಫೈರ್ ನ ಆಡೋಣ. ಫ್ರೀ ಫೈರ್ ಆಡಿ ಹೆಂಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ, ಹೀಟ್ ಆಗುತ್ತಾ ಅಥವಾ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಫ್ರೀ ಫೈರ್ ನಾನು ಗೆಸ್ಟ್ ಅಕೌಂಟ್ ನ ಲಾಗಿನ್ ಮಾಡ್ಕೊಂಡಿದ್ದೀನಿ. ನನ್ನ ಕಡೆ ಹೊಸ ಅಕೌಂಟ್ ಇದೆ, ಬಟ್ ಅದನ್ನ ಇವಾಗಲೇ ಲಾಗಿನ್ ಮಾಡ್ತಿಲ್ಲ. ಇದರಲ್ಲಿ ಗೆಸ್ಟ್ ಅಕೌಂಟ್ ಅಲ್ಲಿ ಆಡ್ ನೋಡ್ತೀನಿ, ಒಂದು ಸ್ವಲ್ಪ ಹೊತ್ತು ಆಡ್ ನೋಡ್ತೀನಿ, 10 ಮಿನಿಟ್ಸ್ ಆಡ್ ನೋಡ್ತೀನಿ, ಬ್ಯಾಟ್ರಿ ಹೆಂಗೆ ಹೀಟ್ ಆಗುತ್ತಾ ಇಲ್ವಾ ಅಂತ ಒಂದ್ ಸ್ವಲ್ಪ ಚೆಕ್ ಮಾಡೋಣ. ಓಕೆ ಗೈಸ್, ಫಸ್ಟ್ ಎನಿಮಿನ ಕಿಲ್ ಮಾಡ್ಕೊಂಡ್ವಿ. ನಾವಿನ್ನೂ ಏನು ಡೌನ್ಲೋಡ್ ಮಾಡಿಲ್ಲ ಫ್ರೀ ಫೈರ್ಗೆ, ಲೈಕ್ ಪ್ಯಾಕ್, ಎಕ್ಸ್ಟೆನ್ಷನ್ ಪ್ಯಾಕ್ ಏನು ಡೌನ್ಲೋಡ್ ಮಾಡಿಲ್ಲ, ಜಸ್ಟ್ ಹಂಗೆ ಆಡ್ತಾ ಇದೀನಿ. ಅದಕ್ಕೆ ಒಂದ್ ಸ್ವಲ್ಪ ಗ್ರಾಫಿಕ್ಸ್ ಡಲ್ ಆಗಿದಾವೆ. ಅಂಡ್ ಇನ್ನೊಂದು ಥಿಂಗು, ಹೀಟ್ ಅಂದ್ರೆ ಹೀಟ್ ಏನು ಕಾಣಿಸ್ತಿಲ್ಲ ನನಗೆ. ಅಂಡ್ ಎನಿಮೀಸ್ ಎಲ್ಲ ಬಂದ್ಬಿಟ್ಟವೆ ಇಲ್ಲಿ ಬಾಟ್ಗಳು. ಓ ಮೈ ಗಾಡ್, ರೆಡ್ ಕಲರ್ ಬಿದ್ದೋಯ್ತು ಬಾಟ್ ನನ್ನ ಮಗನಿಗೆ. ಗೈಸ್, ಹೀಟ್ ಬಗ್ಗೆ ಮಾತಾಡ್ಕೊಂಡ್ರೆ ಹೀಟ್ ಏನು ಅಷ್ಟೊಂದಿಲ್ಲ, ವಾರ್ಮಿಗ್ ಇದೆ. ಯಾಕಪ್ಪ ಅಂತಂದ್ರೆ ಲಾಸ್ಟ್ ಟೈಮ್ S23 ಅಲ್ಟ್ರಾಗಿಂತ ಇವಾಗ 92% ಅಷ್ಟು ವ್ಯಾಪರ್ ಕೂಲಿಂಗ್ ಸಿಸ್ಟಮ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಅದಕ್ಕೆ ನಮಗೆ ಅಷ್ಟೊಂದು ಬೇಗ ಹೀಟ್ ಅನ್ನೋದು ಆಗಲ್ಲ. ನಾನು ಇಷ್ಟೊತ್ತು ಆಡಿದ್ರು ಕೂಡ ನನ್ಗೆ ಏನು ಇದಾಗ್ತಿಲ್ಲ, ಹೀಟ್ ಬ್ಯಾಕ್ ಹೀಟು ಏನು ಇಲ್ಲ. ಒಂದ್ ಸ್ವಲ್ಪ ವಾರ್ಮ್ ಅನಿಸ್ತಿದೆ ಅಷ್ಟೇ. ನಾರ್ಮಲ್ ರೂಮ್ ಟೆಂಪರೇಚರ್ ಎಷ್ಟಿದೆ ಅದು ಅಷ್ಟಿದೆ ಅಷ್ಟೇ, ಏನು ಇಲ್ಲ. ಗೈಸ್, ನನಗೆ ಮೊಬೈಲಲ್ಲಿ ಅಷ್ಟೊಂದು ಆಡಕ್ಕೆ ಬರಲ್ಲ, ನಿಮಗೂ ಗೊತ್ತು, ನಾನು PC ಗೇಮರ್. ನನಗೆ ಮೊಬೈಲಲ್ಲಿ ಅಷ್ಟೊಂದು ಪ್ರೋ ಪ್ಲೇಯರ್ ಅಲ್ಲ, ಓಕೆನಾ? ನೀವು ಮತ್ತೆ ಏನು ಹಿಂಗಾಡ್ತೀಯ ಅಂತ ಕಮೆಂಟ್ಗಳೆಲ್ಲ ಮಾಡಕ್ಕೆ ಹೋಗ್ಬಿಡ್ರಿ. ಪರವಾಗಿಲ್ಲ, ಆಲ್ಮೋಸ್ಟ್ ಚೆನ್ನಾಗಿದೆ. ನಾವು ಗೇಮ್ ಆಡೋವಾಗ ಒಂದು ಸ್ವಲ್ಪ ಫೀಚರ್ಸ್ ಬಿಟ್ಟಿದ್ದಾರೆ ಸ್ಯಾಮ್ಸಂಗ್ ಡಿವೈಸ್ ಅಲ್ಲಿ. ಈಗ ನಾವಿಲ್ಲಿ ಒಂದು ಸ್ಕ್ರೋಲ್ ಹಿಂಗ್ ಮಾಡಿದ್ರೆ ಇಲ್ಲೊಂದು ಜಾಯ್ಸ್ಟಿಕ್ ತರ ಬಟನ್ ಒಂದು ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲಿಂದ ಸ್ಕ್ರೀನ್ ಶಾಟ್ ತಗೊಳ್ಳೋದು, ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋದು, ಕಾಲ್ ಮಾಡೋದು, ಯೂಟ್ಯೂಬ್ ಕೂಡ ಇಲ್ಲಿಂದಾನೇ ನೋಡ್ಬೋದು ಅಂತ ಹೇಳ್ಬೋದು. ಬಟ್ ಈಗ ನೋಡೋದು ಬೇಡ, ಕಾಪಿರೈಟ್ ಬಂದ್ಬಿಡ್ತವೆ. ಇಲ್ಲಿಂದಾನೇ ನೋಡ್ಕೋಬಹುದು ಯೂಟ್ಯೂಬ್ನ. ಹೆಂಗೆ ಒಳ್ಳೆ ಆಪ್ಷನ್ ಅಲ್ವಾ? ಸಖತ್ತಾಗಿದೆ ಆಪ್ಷನ್ ಅಂತೂ. ಅಂಡ್ ಇಲ್ಲಿ ಲಾಕ್ ಮಾಡ್ಕೋಬಹುದು ಸ್ಕ್ರೀನ್ ನ. ತುಂಬಾ ಆಪ್ಷನ್ ಇದೆ ಗೈಸ್. ಈ ಮೊಬೈಲ್ ಅಲ್ಲಿ ಇಂಥ ಆಪ್ಷನ್ ಇಲ್ಲ ಅಂತ ಹೇಳಂಗಿಲ್ಲ. ಆಲ್ಮೋಸ್ಟ್ ಸಕ್ಕದಾಗೆ ಆಪ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಇದಾವೆ ಈ ಡಿವೈಸ್ ಅಲ್ಲಂತೂ. ನನಗಂತೂ ತುಂಬಾ ಇಷ್ಟ ಆಗೋಯ್ತು ಈ ಮೊಬೈಲ್ ಅಂತೂ. ಅಷ್ಟೇ, ಇನ್ನೇನ್ ಹೇಳಕ್ ಇಷ್ಟಪಡಲ್ಲ ಇದ್ರ ಬಗ್ಗೆ. ನನ್ಗೆ ಏನ್ ಹೇಳಿದ್ರು ಕಮ್ಮಿನೇ. ತುಂಬಾ ಚೆನ್ನಾಗಿದೆ ಡಿವೈಸ್. ಓಕೆ ಗೈಸ್, ಸ್ಯಾಮ್ಸಂಗ್ S24 ಅಲ್ಟ್ರಾದಲ್ಲಿ AI ನ ಇನ್ಕ್ಲೂಡ್ ಮಾಡಿದ್ದಾರೆ. ಅಂದ್ರೆ AI ಅಂದ್ರೆ ನಾವು ಏನಾದ್ರೂ ಒಂದು ಫೋಟೋ ತೆಗೆದ್ವಿ ಅನ್ಕೋ, ಆ ಫೋಟೋ ಅಲ್ಲಿ ಏನಾದ್ರು ಅನ್ವಾಂಟೆಡ್ ಥಿಂಗ್ಸ್ ಇದ್ರೆ ಅದನ್ನ ರಿಮೂವ್ ಮಾಡ್ಬಿಟ್ಟು ನಾವು ಒಂದು ಫೋಟೋನ ಜನರೇಟ್ ಮಾಡ್ಕೋಬಹುದು. ಅದಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಓಕೆ ಗೈಸ್, ಈ S24 ಅಲ್ಟ್ರಾದಲ್ಲಿ ಇನ್ನೊಂದು ಮಸ್ತ್ ಆಪ್ಷನ್ ಇದೆ. ಅದು ಏನಪ್ಪಾ ಅಂತಂದ್ರೆ, ನಾವು ಇಲ್ಲಿಂದ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಅಥವಾ ಹಿಂದಿಯಲ್ಲಿ ಮಾತಾಡಿದ್ರೆ ಯಾವ್ದಾದ್ರು ಒಂದು ಔಟ್ ಆಫ್ ಕಂಟ್ರಿಯಲ್ಲಿ ಇರೋರಿಗೆ ಅವ್ರವ್ರ ಭಾಷೆಯಲ್ಲಿ ಕೇಳಿಸುತ್ತೆ. ಲೈಕ್ ಜಪಾನ್ ಅಲ್ಲಿ ಜಪನೀಸ್ ಅನ್ಕೊಳ್ಳೋಣ, ಚೈನಾದಲ್ಲಿ ಚೈನೀಸ್ ಅನ್ಕೊಳ್ಳೋಣ. ಆಯ್ ಬ್ರೋ ಅಂತ ನಾನು ಇಲ್ಲಂದ್ರೆ ಅಲ್ಲಿ ಅವ್ರಿಗೆ ಅವ್ರ ಭಾಷೆಯಲ್ಲಿ ಕೇಳಿಸುತ್ತೆ. ಈ ಫೀಚರ್ ಹೆಂಗಿದೆ, ಮಸ್ತ್ ಇದೆ ಅಲ್ವಾ? ನನಗಂತೂ ಈ ಫೀಚರ್ ತುಂಬಾ ಇಷ್ಟ ಆಯ್ತು. ನಾನು ಯಾವ್ದಾದ್ರು ಔಟ್ ಆಫ್ ಕಂಟ್ರೀಸ್ ಅವ್ರನ್ನ ಹಿಂಗೆ ಹ್ಯಾಂಡಲ್ ಮಾಡಬಹುದು ಈ ಫೋನ್ ಅಲ್ಲಿ. ಓಕೆ ಗೈಸ್, ಈ ಒಂದು ಫೋನ್ ಬರೋಕೆ ಲೈಕ್ ನೀವೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಯಾರ್ಯಾರು ಇಷ್ಟು ದಿವಸದಿಂದ ಸಪೋರ್ಟ್ ಮಾಡ್ತಿದ್ರು. ಲೈಕ್ ಕಮೆಂಟ್ಸ್ ಅಲ್ಲಿ ಏನು ಕಮೆಂಟ್ ಮಾಡಬೇಕು ಅಂತ ನನ್ಗೆ ಗೊತ್ತಿದೆ ಅಂತ ಅನ್ಸುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಇದೇ ಥರನೇ ಇನ್ನೂ ಒಳ್ಳೆ ಸ್ಟೇಜ್ಗೆ ಹೋಗೋಣ. ತುಂಬ ಖುಷಿ ಆಗ್ತಿದೆ ಇವತ್ತು, ಪ್ರೌಡ್ ಅನಿಸ್ತಿದೆ. ಫ್ರೀ ಫೈರ್ ಕಂಟೆಂಟ್ ಕ್ರಿಯೇಟರ್ ಆಗಿ ನನಗೆ ಒಂದು ಒಳ್ಳೆ ಡಿವೈಸ್ ಸ್ಯಾಮ್ಸಂಗ್ ಕಡೆಯಿಂದ ರಿವ್ಯೂ ಕಳಿಸಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನಿಮ್ಗೆ ಕೂಡ ಖುಷಿ ಆಗ್ತಿರುತ್ತೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು ಆಲ್. ಸಿಗೋಣ ಲೈವಲ್ಲಿ ಇದ್ರ ಬಗ್ಗೆ ಮಾತಾಡೋಣ, ಓಕೆನಾ?